ನಿಮಗೇನಾದರೂ ರೀಸೆಂಟಾಗಿ ಪ್ರೀ ಡಯಾಬಿಟೀಸ್ ಅಂತ ಹೇಳಿ ಏನಾದರೂ ಡಯಾಗ್ನೋಸ್ ಆಗಿದೆಯಾ, ಅಥವಾ ಆಲ್ರೆಡಿ ಡಯಾಬಿಟೀಸ್ ಮೆಡಿಸನ್ ತೊಗೊಳ್ತಿರ್ತೀರಾ ಬಟ್ ಸ್ಟಿಲ್ ನಿಮಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಬರ್ತಿದೆ ಅಂತ ಆದರೆ ಇದೊಂದು ಚೇಂಜಸ್ನ ನೀವು ಮಾಡಿಕೊಂಡು ನೋಡ್ಬೋದು. ಏನದು ಅಂತಂದರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪ್ರೋಟೀನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು. ಏನು ತೊಗೋಬೋದು ಪ್ರೋಟೀನ್ ಅಂತ ಅಂದರೆ, ಮೊಳಕೆ ಕಾಳುಗಳ ಸಲಾಡ್ ತೊಗೊಳ್ಬೋದು, ಹೆಸರು ಕಾಳಿನ ದೋಸೆ ತೊಗೊಳ್ಬೋದು, ಬೇಸನ್ ಚೀಲ ತೊಗೋಬೋದು, ಎಗ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು, ನಟ್ಸ್ಗಳನ್ನು ಸೀಡ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟಿಗೆ. ಸೊ ಇದೊಂದು ಚೇಂಜ್ ಮಾಡ್ಕೊಳ್ಬೋದು. ಇನ್ನು ಎರಡನೇದು ಏನದು ಅಂತಂದರೆ, ನಿಮ್ಮ ಮೀಲ್ ಪ್ಲೇಟಲ್ಲಿ ಚೇಂಜಸ್ ಮಾಡ್ಕೊಳ್ಳುವಂಥದ್ದು, ಬ್ಯಾಲೆನ್ಸ್ ಮತ್ತು ಪೋರ್ಷನ್ ಕಂಟ್ರೋಲ್ ಮಾಡುವಂಥದ್ದು. ಈಗ ಒಂದು ಮೀಲ್ ಪ್ಲೇಟ್ ಇತ್ತು ಅಂತಂದರೆ ಅದರಲ್ಲಿ 50% ನೀವು ವೆಜಿಟೇಬಲ್ಸ್ನ ತೊಗೊಳ್ಳೋವಂಥದ್ದು. ಅದರಲ್ಲಿ ಸೊಪ್ಪು ತರಕಾರಿಗಳಿರ್ಬೋದು ಅಥವಾ ರಾ ಸಲಾಡ್ ಏನು ಬರುತ್ತೆ ಅದನ್ನು ತೊಗೊಳ್ಬೋದು. ಇನ್ನು 25% ಪ್ರೋಟೀನ್, ಇನ್ನು 25% ಕಾರ್ಬೋಹೈಡ್ರೇಟ್. ಪ್ರೋಟೀನ್ ಅಂತಂದರೆ ಹಾಗೆ ಮೊಟ್ಟೆ ಇರ್ಬೋದು, ನಾನ್ ವೆಜ್ ಇರ್ಬೋದು, ಮೊಳಕೆ ಕಾಳುಗಳ ಪಲ್ಯ ಇರ್ಬೋದು, ಈ ಥರದ್ದು ತೊಗೊಳ್ಳೋವಂಥದ್ದು. ಇನ್ನು ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ರೈಸು, ಚಪಾತಿ, ಮುದ್ದೆ, ಈ ಥರದ್ದು ಸಿಂಪಲ್ ಕಾರ್ಬೋಹೈಡ್ರೇಟ್ಸ್. ಸೊ ಈಟಿಂಗ್ ಆರ್ಡರ್ ಹೇಗಿರಬೇಕು? ಫಸ್ಟು ತರಕಾರಿ ಪಲ್ಯಗಳನ್ನು ತಿನ್ನಬೇಕು, ಫೈಬರನ್ನು ತಿನ್ನಬೇಕು, ನಂತರದಲ್ಲಿ ಪ್ರೋಟೀನನ್ನು ಕನ್ಸ್ಯೂಮ್ ಮಾಡಬೇಕು, ಮೂರನೇದಾಗಿ ಕೊನೆಯದಾಗಿ ನೀವು ಕಾರ್ಬೋಹೈಡ್ರೇಟ್, ಸಿಂಪಲ್ ಕಾರ್ಬೋಹೈಡ್ರೇಟನ್ನು ಕನ್ಸ್ಯೂಮ್ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ನೀವು ಈಟಿಂಗ್ ಆರ್ಡರ್ನ ಮೇಂಟೈನ್ ಮಾಡೋದ್ರಿಂದ, ಯಾಕಂದರೆ ಫೈಬರ್ ಮತ್ತು ಪ್ರೋಟೀನ್ ಬ್ರೇಕ್ ಡೌನ್ ಆಗಲಿಕ್ಕೆ, ಡೈಜೆಸ್ಟ್ ಆಗಲಿಕ್ಕೆ ಬಹಳಷ್ಟು ಸಮಯ ಆಗುತ್ತೆ. ಸೊ ಬ್ರೇಕ್ ಡೌನ್ ಆಗಿ ನಂತರದಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗೋದ್ರಿಂದ ಇಮಿಡಿಯೇಟಾಗಿ ನಿಮಗೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಪೈಕ್ ಆಗೋದಿಲ್ಲ. ಸೊ ಈ ರೀತಿಯಲ್ಲಿ ಫಾಲೋ ಮಾಡೋದ್ರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿ ಮೇಂಟೈನ್ ಆಗುತ್ತೆ.